ಹಲೋ ಗಾಯ್ಸ್, ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನಿದ್ದೀನಿ ಇವಾಗ ನಮ್ಮೂರಿಗೆ ಹೋಗ್ತಾಯಿದ್ದೀನಿ. ರಾತ್ರಿ 10:45 ಆಗಿದೆ, 10:50 ಆಗಿದೆ. ಒಬ್ಬನೇ ನಡ್ಕೊಂಡು ಹೋಗ್ತಾಯಿದ್ದೀನಿ ಕಾನ್ಸೂರಿಂದ ಕೆರೆಮನೆ ತನಕ. ಟೋಟಲಿ 3 to 3.5-4 ಕಿಲೋಮೀಟರ್ಸ್ ತನಕ ಆಗ್ಬೋದು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್. ಆ್ಯಕ್ಚುಲಿ ನಾನು ಬೇಕು ಅಂತಲೇ ಮಾಡ್ಕೊಂಡಿರೋದು ಇದನ್ನು. ಇದು ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ, ಎಕ್ಸ್ಪೆಕ್ಟೆಡು. ಸೊ ರಾತ್ರಿ ಕಾಡು ಮಧ್ಯೆ ಒಬ್ಬನೇ ನಡ್ಕೊಂಡು ಹೋಗ್ತಾಯಿದ್ದೀನಿ. ಸದ್ಯಕ್ಕೆ ನಾನು ಮತ್ತು ನನ್ನ ಬಂಡ ಧೈರ್ಯ ಜೊತೆ ಸಾಂಗ್ ಕೇಳ್ಕೊಂಡು ಹೋಗ್ತಾಯಿದ್ದೆ. ಗೊತ್ತಿಲ್ಲ ಎಷ್ಟು ಟೈಮ್ ಆಗ್ಬೋದು ತಲುಪಕ್ಕೆ ಅಂತ. ಮ್ಯಾಕ್ಸಿಮಮ್ 1 ಗಂಟೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೊಂದು ಭಯ ಏನಿಲ್ಲ ನಮ್ಮೂರಲ್ಲಿ. ಏಕೆಂದರೆ ಯಾವ ಪ್ರಾಣಿನೂ ಇದುವರೆಗೂ ಈ ನಮ್ಮ ಕಾನ್ಸೂರ್ ಹತ್ರ ಯಾವ ಪ್ರಾಣಿನೂ ಅಂದರೆ ಚಿರತೆ, ಹುಲಿ ಆ ಥರ ಯಾವ ಪ್ರಾಣಿ ಬಗ್ಗೆ ನಾನು ಕೇಳಿಲ್ಲ. ಕೇಳಿರೋದು ಅಂದರೆ ಮ್ಯಾಕ್ಸಿಮಮ್ ಒಂದು ಕಾಡಂದಿ ಬರ್ಬೋದು, ಅಥವಾ ಕತ್ತೆ, ಕಿರ್ಬ ಅಂದರೆ ಕಿರ್ಬ ಅಂತ ಹೇಳ್ತಾರಲ್ಲ, ಮ್ಯಾಕ್ಸಿಮಮ್ ಅದೊಂದು ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ಯಾವುದೇ ರೀತಿಯ ಪ್ರಾಣಿಯ ಅಂದರೆ ಕಾಡು ಪ್ರಾಣಿಯ ಭಯ ಇಲ್ಲ ಸದ್ಯಕ್ಕೆ ಈ ಕಾನ್ಸೂರಿನ ಊರಿನಲ್ಲಿ. ಒಬ್ಬನೇ ನಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಇಲ್ಲಿ ಫ್ಲ್ಯಾಶ್ ಲೈಟ್ ಬಿಟ್ಕೊಂಡು, ಇದು ನನ್ನ ಕೈ ಅಡ್ಡ ಹಿಡ್ದಿದ್ದೀನಿ ಫ್ಲ್ಯಾಶ್ ಲೈಟಿಗೆ, ಸೊ ನನ್ನ ಮುಖ ಕಾಣಲಿ ಅಂತ ನಿಮಗೆ. ಫುಲ್ಲು ಕತ್ಲೆ, ಚಂದ್ರನ ಬೆಳಕೊಂದೆ. ಆ್ಯಕ್ಚುಲಿ ಫ್ಲ್ಯಾಶ್ ಲೈಟ್ ಬೇಡ ನನಗೆ, ಚಂದ್ರನ ಬೆಳಕಲ್ಲೇ ಕಾಣುತ್ತೆ ದಾರಿ. ಯಾವುದೋ ಗಾಡಿ ಬರ್ತಾರೋ ಸದ್ದು ಕೇಳ್ತಾಯಿದೆ, ಏನೋ ಗೊತ್ತಿಲ್ಲಪ್ಪ. ಗಾಡಿ ಸಿಕ್ಕಿದ್ರೆ ಹತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಈಗ. ಆ್ಯಕ್ಚುಲಿ 1 ಕಿಲೋಮೀಟ್ರ್ ಬಂದಾಯ್ತು ಕಾನ್ಸೂರಿಂದ, ಇನ್ನು 3 ಕಿಲೋಮೀಟ್ರ್ ಇರ್ಬೋದು. ಟಾರ್ ರೋಡ್ ಎಂಡ್ ಆಗೋಕ್ಕೆ ಇನ್ನು 2 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಮಂಡ್ ರೋಡ್ 1 ಕಿಲೋಮೀಟ್ರ್ ಆಗುತ್ತೆ. ಬಂತ ಅಂತ ಗಾಡಿ ಬರೋ ಸದ್ದು ಕೇಳ್ತಾಯಿದೆ, ಆದರೆ ಬೆಳಕು ಮಾತ್ರ ಕಾಣ್ತಾ ಇಲ್ಲಪ್ಪ. ಮೇ ಬಿ ಅದು ಆ ಕಡೆ ಮನೆ ಇದೆ, ಅದೇನೋ ಮೋಟಾರ್ ಸೌಂಡ್ ಇರಬೇಕು ಮೇ ಬಿ. ನನಗೆ ಗಾಡಿ ಬರೋ ಥರ ಕೇಳಿಸ್ತಾ ಇದೆ. ಯಾವುದೋ ಬೆಳಕು ಕಾಣ್ತಾ ಇದೆ ನೋಡಿ. ಕೈ ಮಾಡ್ತೀನಿ, ನನ್ನ ಅದೃಷ್ಟ ಚೆನ್ನಾಗಿದ್ರೆ ಅವ್ರು ನಿಲ್ಲಿಸ್ತಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಬೈಕ್ ಅನಿಸುತ್ತೆ, ಯಾವುದೋ ದೊಡ್ಡ ಗಾಡಿ ಅನಿಸುತ್ತೆ, ಬೈಕಲ್ಲ. ಇದು ಯಾವುದೋ ಟ್ರ್ಯಾಕ್ಟ್ರ್ ಥರ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆ ಬೆಳಕಲ್ಲಿ. ಇದು ಹುಲ್ಲಿನ ಟ್ರ್ಯಾಕ್ಟರ್ ಆಗಿದೆ. ಬಸ್ ಇತ್ತು, ಕಾನ್ಸೂರಿಂದ ನಡ್ಕೊಂಡ್ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಾಡಿಗೆ ಬೈಕ್ ಇತ್ತು, ಲೇಟ್ ಆಗಿದ್ರಿಂದ ಇವತ್ತಿಲ್ಲ. ಇಷ್ಟೊತ್ತಿಗೆ ನೀವೆಲ್ಲಿ? ಅದೆಲ್ಲಿ? ದೇವಿ ಮನೆ.
ಇದ್ದೀರಾ ಮನೆ ಅಲ್ಲೇ ನಿಲ್ಲಿಸಿ. ಹುಕ್ಕಳಕಾಯಿ ಕತ್ರಿ ತನಕ ಟ್ರ್ಯಾಕ್ಟ್ರಲ್ಲಿ ಬಂದೆ. 1.5 ಕಿಲೋಮೀಟ್ರ್ ಆದಮೇಲೆ ಟ್ರ್ಯಾಕ್ಟ್ರ್ ಸಿಕ್ತು. ನನ್ನ ಅದೃಷ್ಟ ಚೆನ್ನಾಗಿತ್ತು. ಇಲ್ಲಿ ಭೂತಪ್ಪ ದೇವರಿದೆ, ಭೂತಪ್ಪ ಹುಲಿಯಪ್ಪ ಜೈ ಸಿಯಾರಾಮ್. ನಾನು ಅಂದ್ಕೊಂಡೆ ಇರಲಿಲ್ಲ ಟ್ರ್ಯಾಕ್ಟ್ರೆಲ್ಲ ಬರುತ್ತೆ ಅಂತ. ಈ ಮಧ್ಯರಾತ್ರಿಲಿ ಇಲ್ಲಿಂದ ಆ್ಯಕ್ಚುಲ್ ಆಗಿ ಮ್ಯಾಕ್ಸಿಮಮ್ 1 ಕಿಲೋಮೀಟ್ರ್ ಅಷ್ಟೇ, 1 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆ ಸಿಗೋದು. 10:57 ಆಯಿತು. ಇನ್ನೊಂದು 1/4 ಗಂಟೆಲಿ ನಾನು ಮನೇಲಿ ಇರ್ತೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಗೊತ್ತಿಲ್ಲ ನಡ್ಕೊಂಬರ್ತಾ ಇರೋದು, ಅಪ್ಪ ಅಮ್ಮಂಗೂ ಗೊತ್ತಿಲ್ಲ. ತುಂಬಾ ಟೆನ್ಷನ್ ಆಗಿದ್ರು ಅವರಂತೂ. ನಮ್ಮಮ್ಮ ಅಂತೂ 5 10 ಸತಿ ಫೋನ್ ಮಾಡಿದ್ದಾರೆ. ನನಗೆ ಬೇರೆ ಸ್ವಲ್ಪ ಕೆಮ್ಮು, ಶೀತ ಏನಿಲ್ಲ, ಜ್ವರನೂ ಇಲ್ಲ, ಕೆಮ್ಮಿ ಗಂಟಲು ನೋವಾಗಿ ಧ್ವನಿ ಬಿದ್ದೋಗಿದೆ. ಅದಕ್ಕೆ ನಿಮಗೆ ಸ್ವಲ್ಪ ಧ್ವನಿಯಲ್ಲಿ ಸ್ವಲ್ಪ ಚೇಂಜ್ ಅನಿಸ್ಬೋದು. ಅದು ನಾಯಿ ಕೂಗ್ತಾ ಇದೆ ಅಲ್ಲಿ. ಯಾವುದು ನಾಯಿ ನೋಡಿ, ಕಣ್ಣು ಹೊಳಿತಾ ಇದೆ, ಪಳ 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 ಅಂತ ಹೊಳಿತಿದೆ. ಈ ಅಡ್ವೆಂಚರ್ ಅಂತೂ ಸಖತ್ತಾಗಿ ಇಷ್ಟ ಆಯ್ತು ನನಗಂತೂ. ಈ ರಾತ್ರಿಯಲ್ಲಿ ಒಬ್ಬನೇ ಬರ್ತಾ ಟ್ರ್ಯಾಕ್ಟರ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಮನೇಲಿ ಏನು ಹೇಳಿದ್ದೀನಿ ಅಂದರೆ, ಈಗ ಫೋನ್ ಮಾಡಿದ್ದೀನಿ, ಅವರು ಬೈಕಲ್ಲಿ ಬರ್ತಾರೆ, ನನ್ನ ಮನೆಗೆ ಬಿಡ್ತಾರೆ ಅಂತ ಫೋನ್ ಮಾಡಿ ಹೇಳಿದ್ದೆ. ನಡ್ಕೊಂಬರ್ತಿರೋ ವಿಷಯ ಯಾರಿಗೂ ಗೊತ್ತಿಲ್ಲ. ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಗೊತ್ತಾಗತ್ತೆ ಅನಿಸುತ್ತೆ. ಅಂತೂ ಮನೆ ಹತ್ರ ಬಂದಾಯಿತು. 11 ಗಂಟೆ 4 ನಿಮಿಷ. ನೀ ಎಂತಕ್ಕೆ ಮಂಜೆಯಲ್ಲಿ ನಾನು ಅದೇ ಹೇಳಿ ಮಂಜಲ್ಲಿ ಹೇಳಿ ಅಯ್ಯಪ್ಪ ಬೈಕಲ್ಲಿ ಬಂದೆ ಕರೆಯ ಸಾಗರದಲ್ಲೇ ಮಾಡಿದ್ವಿ. ಹಾ ಒಂಚೂರು ಬಿಸಿನೀರೊಂದು ಮಾಡ್ಕತಿ ನಾನೇ. ಹಾ ಶಿರ್ಸಿ ಬಸ್ಸಿಗೆ
ಬೇಡ ಬೇಡ, ನಾ ಮಾಡ್ಕತೆ ಬಾರಮ್ಮಕ್ಕ ಬಾ. ಬಾರೆ 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 ಓಡಾಡ ಕೈ ನಡ್ಕೊಂತ ಇದ್ದೀನಿ ಫಸ್ಟ್ ಟೈಮ್ ಇಡಿನ. ಅಯ್ಯ ಬರ್ತಾನೆ ಇಲ್ಲ, ಹಿಡ್ಕೊಂಡಿದ್ದೀನಿ ನೋಡಿ. ಹೊರಗೆ ಬಿಡೋಣ ಇದನ್ನ. ಇದು ನಮ್ಮನೆ ದೇವರು. ಒಂದು ನಮಸ್ಕಾರ ಮಾಡೋಣ. ಜೈ ಶ್ರೀರಾಮ್. ನಾವು ಪ್ರಾಣಿಗಳನ್ನು ಪ್ರೀತಿಸಿದರೆ ಪ್ರಾಣಿಗಳು ನಮ್ಮನ್ನು ಪ್ರೀತಿಸ್ತವೆ. ನೋಡಿ, ಇದೇನು ಮಾಡ್ತಾ ಇಲ್ಲ, ಪಾಪದ್ದಿದೆ. ಹೋಗಮ್ಮ ರಾಣಿ, ಹೋಗಿ ಎಲ್ಲಾದ್ರೂ ಸೇರ್ಕೊ ಹೋಗು. ಬಿಸಿನೀರು ಮಾಡ್ಕೊಂಡು ಬಿಸಿನೀರು ಕುಡ್ಕೊಂಡು ಬೆಚ್ಚು ಮಲ್ಕೊತೀನಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ನನ್ನ ಚಾನೆಲ್ನ ನೋಡ್ತಾ ಇರೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನಮ್ಮ ಲಲಿತಾ ದೊಡ್ಡಮ್ಮನವ್ರು ಮಾಡಿಕೊಟ್ಟಿದ್ದಾರೆ ಬಿಸಿ ಬಿಸಿ ಕೊತ್ತಂಬರಿ ನೀರು. ಬೆಚ್ಚು ಕುಡಿಯೋಕ್ಕೆ ಚೆನ್ನಾಗಿದೆ ಈ ರಾತ್ರಿಯಲ್ಲಿ, ಚಳಿ ಬೇರೆ. ಈ ಕೊತ್ತಂಬರಿ ನೀರನ್ನು ಈಗ ಸವಿಯೋಣ.